ರೈಟ್. ಪಹಲ್ಗಾವ್ ನರಮೇಧದಲ್ಲಿ ಪಾಕ್ ಟೆರರಿಸ್ಟ್ಗಳು ಪಾಲ್ಗೊಂಡಿದ್ದಾರೆ. ಪಾಕಿಸ್ತಾನದ ಕೈವಾಡ ಸ್ಪಷ್ಟ. ಪಾಕ್ ಮೂಲದ ಉಗ್ರ ಹಶೀಮ್ ಮೂಸಾನೇ ಇದರ ರೂವಾರಿ. ಇಡೀ ಸಂಚನ್ನು ರೂಪಿಸಿದ್ದೇ ಈ ಮಹಾಪಾಪಿ ಮೂಸಾ. ಈ ಹಿಂದೆ ಪಾಕಿಸ್ತಾನ ಸೈನ್ಯಕ್ಕೂ ಕೂಡ ಈತ ಕೆಲಸ ಮಾಡಿದ್ದ. ಈತ ಎಸ್ಎಸ್ಬಿ ಸ್ಪೆಷಲ್ ಸರ್ವಿಸ್ ಕಮಾಂಡೋಸ್ ಏನಿದ್ದಾರೆ ಆ ಪಡೆಯ ಕಮಾಂಡೋ ಆಗಿದ್ದ. ಈಗ ಲಷ್ಕರ್ ಎ ತೈಬಾದ ಉಗ್ರ ಹಶೀಮ್ ಮೂಸಾ. ನೋಡಿ, ಅಲ್ಲೇನೋ ಸೇನೆಗೂ ಉಗ್ರರಿಗೂ ವ್ಯತ್ಯಾಸವೇ ಇಲ್ಲ. ಆತ ಸೈನ್ಯದಲ್ಲೂ ಕೆಲಸ ಮಾಡಿದ್ದ, ಈಗ ಎಲೀಟಿನಲ್ಲಿದ್ದಾನೆ. ಹಶೀಮ್ ಮೂಸಾ ಇಡೀ ಕೃತ್ಯದ ರೂವಾರಿ ಅನ್ನುವಂಥದ್ದಕ್ಕೆ ಭಾರತಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಆತನಿಗೆ ಎಲಿಟಿ ಇದನ್ನ ಟಾಸ್ಕ್ ಕೊಟ್ಟಿತ್ತು. ಇದು ಯಾವುದೋ ಆಲಫ ಸಡನ್ ಯಾವುದೋ 4 ಜನ ತಲೆಕೆಟ್ಟವ್ರು ಮಾಡಿದ ಕೆಲಸ ಅಲ್ಲ. ಇದು ಬಹಳ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಕೃತ್ಯ. 2024 ಅಕ್ಟೋಬರ್ ದಾಳಿಯಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಕಾಶ್ಮೀರದ ಗಗನ್ ಗಿರ್, ಗಾಂದೇರ್ ಬಾಲ್, ಬುಟಾಪತ್ರಿ, ಬಾರಾಮುಲ್ಲಾ ಇಲ್ಲೆಲ್ಲಾ ನಡೆದಿದ್ದಂತಹ ಭಯೋತ್ಪಾದಕ ದಾಳಿಯಲ್ಲಿ ಈತ ಭಾಗಿಯಾಗಿದ್ದ. ಇದರಲ್ಲಿ 2 ಭಾರತೀಯ ಸೈನಿಕರು ಕೂಡ ಹುತಾತ್ಮರಾಗಿದ್ರು. ಆಮೇಲೆ ಈ ರೇಖಾಚಿತ್ರ ನೋಡಿ ವೀಕ್ಷಕರೇ, ನಾನು ಅದಕ್ಕೆ ಹೇಳಿದ್ದು, ಈಗ ಪಾಪ ಈ ಪಲ್ಲವಿ ಅಂತವರೆಲ್ಲ ಹೇಳಿರ್ತಾರೆ, ಅದನ್ನ ಇಟ್ಕೊಂಡೆ ರೇಖಾಚಿತ್ರ ಮಾಡಿರೋದು. ನೋಡಿ ಎಷ್ಟು ಅದ್ಭುತವಾಗಿ ಚಿತ್ರ ಬಿಡಿಸಿದ್ದಾರೆ ನೋಡಿ. ಆ ಒರಿಜಿನಲ್ಗಿಂತಲೂ ಬಹಳ ಅದ್ಭುತವಾಗಿ ಬಿಡಿಸಿದ್ದಾರೆ. ಅಂದ್ರೆ ರೇಖಾಚಿತ್ರ ಸ್ಪೆಷಲಿಸ್ಟ್ ಹೆಂಗೆ ಅಂತಂದ್ರೆ ನೋಡಿ, ಪೊಲೀಸ್ ಇಲಾಖೆಗಳಲ್ಲಿ ಹೆಂಗಿರ್ತಾರೆ ಅಂತಂದ್ರೆ, ತಪ್ಪಿಸ್ಕೊಂಡು ಓಡಿದ್ರು ಕೂಡ ನೀವು ನೆನಪು ಮಾಡಿ ಅಮ್ಮ, ನೆನಪು ಮಾಡಿ ಅಣ್ಣ, ನೆನಪು ಮಾಡಿ ಹೆಂಗಿದ್ದಾನೆ, ಆ ಕೂದಲು ಹೆಂಗ್ ಬಾಚ್ಕೊಂಡಿದ್ದ, ಕೂದಲು ಸ್ವಲ್ಪ ಈ ತರ ಬಾಚ್ಕೊಂಡಿದ್ದ, ಸೈಡ್ಗೆ ಬಾಚ್ಕೊಂಡಿದ್ದ ಸರ್, ಮೀಸೆ ಇತ್ತಾ, ಮೀಸೆ ಇತ್ತು, ಹೇಗಿತ್ತು ಮೀಸೆ, ಸ್ವಲ್ಪ ಹಿಂಗೆ ಉದ್ದ ಗಡ್ಡ ಬಿಟ್ಟಿದ್ದ ಸರ್, ಓಕೆ, ಈಗ ಸಣಕಲ್ಲಿದ್ದ ಸರ್, ಇಸ್ತ್ರಿಪೆಟ್ಟಿಗೆ ತರ ಮುಖ ಇತ್ತು, ಹಿಂಗೆಲ್ಲ ಹೇಳ್ತಾರೆ. ಕಿವಿ ಹಿಂಗಿತ್ತು, ಏನೋ ಚುಚ್ಕೊಂಡಿದ್ದ, ಬನಿಯನ್ ಹಾಕಿದ್ದ, ಟೀ ಶರ್ಟ್ ಹಾಕಿದ್ದ, ಬ್ಲಾಕ್ ಶರ್ಟ್ ಹಾಕಿ, ನೋಡಿ ಅದನ್ನ ಹೇಳಿರ್ತಾರೆ. ಎಷ್ಟು ಕರಾರುವಕ್ಕಾಗಿ ಅದನ್ನ ಬಿಡಿಸಿದ್ದಾರೆ ನೋಡಿ. ಅವನ ಹೇರ್ ಸ್ಟೈಲು, ಅವನ ಮೀಸೆ, ಅವನ ಕಿವಿ, ಇದು ಇಲ್ಲಿ ಫೋಟೋ ಇದೆಯಲ್ಲ ವೀಕ್ಷಕರೇ, ಇದು ಒಬ್ಬ ನೋಡದೆ ಬಿಡಿಸಿರೋದು. ಈಗ ಬಾಂಬ್ ದಾಳಿಗೆ ತುತ್ತಾದ್ರಲ್ಲ, ಅವರನ್ನ ಕೇಳಿರ್ತಾರೆ, ಮಗು ಹತ್ರ ಕೇಳಿರ್ತಾರೆ, ನೀನ್ ನೋಡಿದೀನಪ್ಪ, ನೋಡಿದೆ, ಹೆಂಗಿದ್ದ, ಹಿಂಗಿದ್ದ, ಓಕೆ, ಎಷ್ಟು ಸಣ್ಣಗಿದೆ, ಎಷ್ಟು ಕೆಜಿ ಇರ್ಬೋದ್ರಿ, ಒಂದು 70-75 ಕೆಜಿ ಇರ್ಬೋದು. ಇದನ್ನೆಲ್ಲ ಇಟ್ಕೊಂಡು ಮಾಡಿರೋದು ನೋಡಿ, ಎಷ್ಟು ಕರಾರುವಕ್ಕಾಗಿದೆ. ಇಷ್ಟು ಕರಾರುವಕ್ಕೆ ನಮಗೆ ರೇಖಾಚಿತ್ರ ಬಿಡಿಸೋಕ್ ಬರುತ್ತೆ. ಪಾಕಿಸ್ತಾನದ ರೇಖಾಚಿತ್ರವನ್ನ ಅಳಿಸೋಕ್ ಬರಲ್ವಾ? ಬಂದೇ ಬರುತ್ತೆ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಪಹಲ್ಗಾವ್ ನರಮೇಧದಲ್ಲಿ ಪಾಕ್ ಟೆರರಿಸ್ಟ್ಗಳು ಪಾಲ್ಗೊಂಡಿದ್ದಾರೆ. ಪಾಕಿಸ್ತಾನದ ಕೈವಾಡ ಸ್ಪಷ್ಟ. ಪಾಕ್ ಮೂಲದ ಉಗ್ರ ಹಶೀಮ್ ಮೂಸಾನೇ ಇದರ ರೂವಾರಿ. ಇಡೀ ಸಂಚನ್ನು ರೂಪಿಸಿದ್ದೇ ಈ ಮಹಾಪಾಪಿ ಮೂಸಾ. ಈ ಹಿಂದೆ ಪಾಕಿಸ್ತಾನ ಸೈನ್ಯಕ್ಕೂ ಕೂಡ ಈತ ಕೆಲಸ ಮಾಡಿದ್ದ. ಈತ ಎಸ್ಎಸ್ಬಿ ಸ್ಪೆಷಲ್ ಸರ್ವಿಸ್ ಕಮಾಂಡೋಸ್ ಏನಿದ್ದಾರೆ ಆ ಪಡೆಯ ಕಮಾಂಡೋ ಆಗಿದ್ದ. ಈಗ ಲಷ್ಕರ್ ಎ ತೈಬಾದ ಉಗ್ರ ಹಶೀಮ್ ಮೂಸಾ. ನೋಡಿ, ಅಲ್ಲೇನೋ ಸೇನೆಗೂ ಉಗ್ರರಿಗೂ ವ್ಯತ್ಯಾಸವೇ ಇಲ್ಲ. ಆತ ಸೈನ್ಯದಲ್ಲೂ ಕೆಲಸ ಮಾಡಿದ್ದ, ಈಗ ಎಲೀಟಿನಲ್ಲಿದ್ದಾನೆ. ಹಶೀಮ್ ಮೂಸಾ ಇಡೀ ಕೃತ್ಯದ ರೂವಾರಿ ಅನ್ನುವಂಥದ್ದಕ್ಕೆ ಭಾರತಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಆತನಿಗೆ ಎಲಿಟಿ ಇದನ್ನ ಟಾಸ್ಕ್ ಕೊಟ್ಟಿತ್ತು. ಇದು ಯಾವುದೋ ಆಲಫ ಸಡನ್ ಯಾವುದೋ 4 ಜನ ತಲೆಕೆಟ್ಟವ್ರು ಮಾಡಿದ ಕೆಲಸ ಅಲ್ಲ. ಇದು ಬಹಳ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಕೃತ್ಯ. 2024 ಅಕ್ಟೋಬರ್ ದಾಳಿಯಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಕಾಶ್ಮೀರದ ಗಗನ್ ಗಿರ್, ಗಾಂದೇರ್ ಬಾಲ್, ಬುಟಾಪತ್ರಿ, ಬಾರಾಮುಲ್ಲಾ ಇಲ್ಲೆಲ್ಲಾ ನಡೆದಿದ್ದಂತಹ ಭಯೋತ್ಪಾದಕ ದಾಳಿಯಲ್ಲಿ ಈತ ಭಾಗಿಯಾಗಿದ್ದ. ಇದರಲ್ಲಿ 2 ಭಾರತೀಯ ಸೈನಿಕರು ಕೂಡ ಹುತಾತ್ಮರಾಗಿದ್ರು. ಆಮೇಲೆ ಈ ರೇಖಾಚಿತ್ರ ನೋಡಿ ವೀಕ್ಷಕರೇ, ನಾನು ಅದಕ್ಕೆ ಹೇಳಿದ್ದು, ಈಗ ಪಾಪ ಈ ಪಲ್ಲವಿ ಅಂತವರೆಲ್ಲ ಹೇಳಿರ್ತಾರೆ, ಅದನ್ನ ಇಟ್ಕೊಂಡೆ ರೇಖಾಚಿತ್ರ ಮಾಡಿರೋದು. ನೋಡಿ ಎಷ್ಟು ಅದ್ಭುತವಾಗಿ ಚಿತ್ರ ಬಿಡಿಸಿದ್ದಾರೆ ನೋಡಿ. ಆ ಒರಿಜಿನಲ್ಗಿಂತಲೂ ಬಹಳ ಅದ್ಭುತವಾಗಿ ಬಿಡಿಸಿದ್ದಾರೆ. ಅಂದ್ರೆ ರೇಖಾಚಿತ್ರ ಸ್ಪೆಷಲಿಸ್ಟ್ ಹೆಂಗೆ ಅಂತಂದ್ರೆ ನೋಡಿ, ಪೊಲೀಸ್ ಇಲಾಖೆಗಳಲ್ಲಿ ಹೆಂಗಿರ್ತಾರೆ ಅಂತಂದ್ರೆ, ತಪ್ಪಿಸ್ಕೊಂಡು ಓಡಿದ್ರು ಕೂಡ ನೀವು ನೆನಪು ಮಾಡಿ ಅಮ್ಮ, ನೆನಪು ಮಾಡಿ ಅಣ್ಣ, ನೆನಪು ಮಾಡಿ ಹೆಂಗಿದ್ದಾನೆ, ಆ ಕೂದಲು ಹೆಂಗ್ ಬಾಚ್ಕೊಂಡಿದ್ದ, ಕೂದಲು ಸ್ವಲ್ಪ ಈ ತರ ಬಾಚ್ಕೊಂಡಿದ್ದ, ಸೈಡ್ಗೆ ಬಾಚ್ಕೊಂಡಿದ್ದ ಸರ್, ಮೀಸೆ ಇತ್ತಾ, ಮೀಸೆ ಇತ್ತು, ಹೇಗಿತ್ತು ಮೀಸೆ, ಸ್ವಲ್ಪ ಹಿಂಗೆ ಉದ್ದ ಗಡ್ಡ ಬಿಟ್ಟಿದ್ದ ಸರ್, ಓಕೆ, ಈಗ ಸಣಕಲ್ಲಿದ್ದ ಸರ್, ಇಸ್ತ್ರಿಪೆಟ್ಟಿಗೆ ತರ ಮುಖ ಇತ್ತು, ಹಿಂಗೆಲ್ಲ ಹೇಳ್ತಾರೆ. ಕಿವಿ ಹಿಂಗಿತ್ತು, ಏನೋ ಚುಚ್ಕೊಂಡಿದ್ದ, ಬನಿಯನ್ ಹಾಕಿದ್ದ, ಟೀ ಶರ್ಟ್ ಹಾಕಿದ್ದ, ಬ್ಲಾಕ್ ಶರ್ಟ್ ಹಾಕಿ, ನೋಡಿ ಅದನ್ನ ಹೇಳಿರ್ತಾರೆ. ಎಷ್ಟು ಕರಾರುವಕ್ಕಾಗಿ ಅದನ್ನ ಬಿಡಿಸಿದ್ದಾರೆ ನೋಡಿ. ಅವನ ಹೇರ್ ಸ್ಟೈಲು, ಅವನ ಮೀಸೆ, ಅವನ ಕಿವಿ, ಇದು ಇಲ್ಲಿ ಫೋಟೋ ಇದೆಯಲ್ಲ ವೀಕ್ಷಕರೇ, ಇದು ಒಬ್ಬ ನೋಡದೆ ಬಿಡಿಸಿರೋದು.
ಈಗ ಬಾಂಬ್ ದಾಳಿಗೆ ತುತ್ತಾದ್ರಲ್ಲ ಅವರನ್ನ ಕೇಳಿರ್ತಾರೆ, ಮಗು ಹತ್ರ ಕೇಳಿರ್ತಾರೆ, ನೀನ್ ನೋಡಿದೀನಪ್ಪ ನೋಡಿದೆ, ಹೆಂಗಿದ್ದ ಹಿಂಗಿದ್ದ, ಓಕೆ ಎಷ್ಟು ಸಣ್ಣಗಿದೆ, ಎಷ್ಟು ಕೆಜಿ ಇರ್ಬೋದ್ರಿ, ಒಂದು 70-75 ಕೆಜಿ ಇರ್ಬೋದು. ಇದನ್ನೆಲ್ಲ ಇಟ್ಕೊಂಡು ಮಾಡಿರೋದು ನೋಡಿ ಎಷ್ಟು ಕರಾರುವಕ್ಕಾಗಿದೆ. ಇಷ್ಟು ಕರಾರುವಕ್ಕೆ ನಮಗೆ ರೇಖಾಚಿತ್ರ ಬಿಡಿಸೋಕ್ ಬರುತ್ತೆ, ಪಾಕಿಸ್ತಾನದ ರೇಖಾಚಿತ್ರವನ್ನ ಅಳಿಸೋಕ್ ಬರಲ್ವಾ? ಬಂದೇ ಬರುತ್ತೆ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಪಹಲ್ಗಾವ್ ನರಮೇಧದಲ್ಲಿ ಪಾಕ್ ಟೆರರಿಸ್ಟ್ಗಳು ಪಾಲ್ಗೊಂಡಿದ್ದಾರೆ. ಪಾಕಿಸ್ತಾನದ ಕೈವಾಡ ಸ್ಪಷ್ಟ. ಪಾಕ್ ಮೂಲದ ಉಗ್ರ ಹಶೀಮ್ ಮೂಸಾನೆ ಇದರ ರೂವಾರಿ. ಇಡೀ ಸಂಚನ್ನ ರೂಪಿಸಿದ್ದೇ ಈ ಮಹಾಪಾಪಿ ಮೂಸಾ. ಈ ಹಿಂದೆ ಪಾಕಿಸ್ತಾನ ಸೈನ್ಯಕ್ಕೂ ಕೂಡ ಈತ ಕೆಲಸ ಮಾಡಿದ್ದ. ಈತ SSB ಸ್ಪೆಷಲ್ ಸರ್ವಿಸ್ ಕಮಾಂಡೋಸ್ ಏನಿದ್ದಾರೆ ಆ ಪಡೆಯ ಕಮಾಂಡೋ ಆಗಿದ್ದ. ಈಗ ಲಷ್ಕರ್ ಎ ತೈಬಾದ ಉಗ್ರ ಹಶೀಮ್ ಮೂಸಾ. ನೋಡಿ, ಅಲ್ಲೇನೋ ಸೇನೆಗೂ ಉಗ್ರರಿಗೂ ವ್ಯತ್ಯಾಸವೇ ಇಲ್ಲ. ಆತ ಸೈನ್ಯದಲ್ಲೂ ಕೆಲಸ ಮಾಡಿದ್ದ, ಈಗ ಎಲೀಟಿನಲ್ಲಿದ್ದಾನೆ. ಹಶೀಮ್ ಮೂಸಾ ಇಡೀ ಕೃತ್ಯದ ರೂವಾರಿ ಅನ್ನುವಂಥದ್ದಕ್ಕೆ ಭಾರತಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಆತನಿಗೆ ಎಲಿಟಿ ಇದನ್ನ ಟಾಸ್ಕ್ ಕೊಟ್ಟಿತ್ತು. ಇದು ಯಾವುದೋ ಆಲಪ ಸಡನ್ ಯಾವುದೋ 4 ಜನ ತಲೆಕೆಟ್ಟವ್ರು ಮಾಡಿದ ಕೆಲಸ ಅಲ್ಲ. ಇದು ಬಹಳ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಕೃತ್ಯ. 2024 ಅಕ್ಟೋಬರ್ ದಾಳಿಯಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಕಾಶ್ಮೀರದ ಗಗನ್ ಗಿರ್, ಗಾಂದೇರ್ ಬಾಲ್, ಬುಟಾಪತ್ರಿ, ಬಾರಾಮುಲ್ಲಾ ಇಲ್ಲೆಲ್ಲಾ ನಡೆದಿದ್ದಂತಹ ಭಯೋತ್ಪಾದಕ ದಾಳಿಯಲ್ಲಿ ಈತ ಭಾಗಿಯಾಗಿದ್ದ. ಇದರಲ್ಲಿ 2 ಭಾರತೀಯ ಸೈನಿಕರು ಕೂಡ ಹುತಾತ್ಮರಾಗಿದ್ರು. ಆಮೇಲೆ ಈ ರೇಖಾಚಿತ್ರ ನೋಡಿ ವೀಕ್ಷಕರೇ, ನಾನು ಅದಕ್ಕೆ ಹೇಳಿದ್ದು, ಈಗ ಪಾಪ ಈ ಪಲ್ಲವಿ ಅಂತವರೆಲ್ಲ ಹೇಳಿರ್ತಾರೆ, ಅದನ್ನ ಇಟ್ಕೊಂಡೆ ರೇಖಾಚಿತ್ರ ಮಾಡಿರೋದು ನೋಡಿ ಎಷ್ಟು ಅದ್ಭುತವಾಗಿ ಚಿತ್ರ ಬಿಡಿಸಿದ್ದಾರೆ ನೋಡಿ. ಆ ಒರಿಜಿನಲ್ಗಿಂತಲೂ ಬಹಳ ಅದ್ಭುತವಾಗಿ ಬಿಡಿಸಿದ್ದಾರೆ. ಅಂದ್ರೆ ರೇಖಾಚಿತ್ರ ಸ್ಪೆಷಲಿಸ್ಟ್ ಹೆಂಗೆ ಅಂತಂದ್ರೆ ನೋಡಿ, ಪೊಲೀಸ್ ಇಲಾಖೆಗಳಲ್ಲಿ ಹೆಂಗಿರ್ತಾರೆ ಅಂತಂದ್ರೆ, ತಪ್ಪಿಸ್ಕೊಂಡು ಓಡಿದ್ರು ಕೂಡ ನೀವು ನೆನಪು ಮಾಡಿ ಅಮ್ಮ, ನೆನಪು ಮಾಡಿ ಅಣ್ಣ, ನೆನಪು ಮಾಡಿ ಹೆಂಗಿದ್ದಾನೆ, ಆ ಕೂದಲು ಹೆಂಗ್ ಬಾಚ್ಕೊಂಡಿದ್ದ, ಕೂದಲು ಸ್ವಲ್ಪ ಈ ತರ ಬಾಚ್ಕೊಂಡಿದ್ದ, ಸೈಡ್ಗೆ ಬಾಚ್ಕೊಂಡಿದ್ದ ಸರ್, ಮೀಸೆ ಇತ್ತಾ, ಮೀಸೆ ಇತ್ತು, ಹೇಗಿತ್ತು ಮೀಸೆ, ಸ್ವಲ್ಪ ಹಿಂಗೆ ಉದ್ದ ಗಡ್ಡ ಬಿಟ್ಟಿದ್ದ ಸರ್, ಓಕೆ, ಈಗ ಸಣಕಲ್ಲಿದ್ದ ಸರ್, ಇಸ್ತ್ರಿಪೆಟ್ಟಿಗೆ ತರ ಮುಖ ಇತ್ತು, ಹಿಂಗೆಲ್ಲ ಹೇಳ್ತಾರೆ. ಕಿವಿ ಹಿಂಗಿತ್ತು, ಏನೋ ಚುಚ್ಕೊಂಡಿದ್ದ, ಬನಿಯನ್ ಹಾಕಿದ್ದ, ಟೀ ಶರ್ಟ್ ಹಾಕಿದ್ದ, ಬ್ಲಾಕ್ ಶರ್ಟ್ ಹಾಕಿ ನೋಡಿ, ಅದನ್ನ ಹೇಳಿರ್ತಾರೆ. ಎಷ್ಟು ಕರಾರುವಕ್ಕಾಗಿ ಅದನ್ನ ಬಿಡಿಸಿದ್ದಾರೆ ನೋಡಿ. ಅವನ ಹೇರ್ ಸ್ಟೈಲು, ಅವನ ಮೀಸೆ, ಅವನ ಕಿವಿ, ಇದು ಇಲ್ಲಿ ಫೋಟೋ ಇದೆಯಲ್ಲ ವೀಕ್ಷಕರೇ, ಇದು ಒಬ್ಬ ನೋಡದೆ ಬಿಡಿಸಿರೋದು. ಈಗ ಬಾಂಬ್ ದಾಳಿಗೆ ತುತ್ತಾದ್ರಲ್ಲ ಅವರನ್ನ ಕೇಳಿರ್ತಾರೆ, ಮಗು ಹತ್ರ ಕೇಳಿರ್ತಾರೆ, ನೀನ್ ನೋಡಿದೀನಪ್ಪ ನೋಡಿದೆ, ಹೆಂಗಿದ್ದ ಹಿಂಗಿದ್ದ, ಓಕೆ ಎಷ್ಟು ಸಣ್ಣಗಿದೆ, ಎಷ್ಟು ಕೆಜಿ ಇರ್ಬೋದ್ರಿ, ಒಂದು 70-75 ಕೆಜಿ ಇರ್ಬೋದು. ಇದನ್ನೆಲ್ಲ ಇಟ್ಕೊಂಡು ಮಾಡಿರೋದು ನೋಡಿ ಎಷ್ಟು ಕರಾರುವಕ್ಕಾಗಿದೆ. ಇಷ್ಟು ಕರಾರುವಕ್ಕೆ ನಮಗೆ ರೇಖಾಚಿತ್ರ ಬಿಡಿಸೋಕ್ ಬರುತ್ತೆ, ಪಾಕಿಸ್ತಾನದ ರೇಖಾಚಿತ್ರವನ್ನ ಅಳಿಸೋಕ್ ಬರಲ್ವಾ? ಬಂದೇ ಬರುತ್ತೆ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಪಹಲ್ಗಾವ್ ನರಮೇಧದಲ್ಲಿ ಪಾಕ್ ಟೆರರಿಸ್ಟ್ಗಳು ಪಾಲ್ಗೊಂಡಿದ್ದಾರೆ. ಪಾಕಿಸ್ತಾನದ ಕೈವಾಡ ಸ್ಪಷ್ಟ. ಪಾಕ್ ಮೂಲದ ಉಗ್ರ ಹಶೀಮ್ ಮೂಸಾನೆ ಇದರ ರೂವಾರಿ. ಇಡೀ ಸಂಚನ್ನ ರೂಪಿಸಿದ್ದೇ ಈ ಮಹಾಪಾಪಿ ಮೂಸಾ. ಈ ಹಿಂದೆ ಪಾಕಿಸ್ತಾನ ಸೈನ್ಯಕ್ಕೂ ಕೂಡ ಈತ